ಆ ಒಂದು ಸಮಯದಲ್ಲಿ ಎಲ್ರು ಎಲ್ಲಿ ನೋಡಿದ್ರು ಮಕ್ಕಳುಗಳು ಹಿಡಿತಾರೆ, ಅಲ್ಲಿ ಮಕ್ಕಳು ಹಿಡಿತಾರೆ, ಇಲ್ಲಿ ಮಕ್ಕಳು ಹಿಡಿತಾರೆ ಅಂತ ಎಲ್ರು ಹೇಳ್ತಾ ಇದ್ರು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ದೇವರ ಕೃಪೆಯಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೋ. ಕಣ್ಣೀರಿಟ್ಟು ನಾವು ದೇವರ ಹತ್ರ ಮೊರೆ ಇಟ್ಟು ಕೇಳ್ತಾ ಇದ್ದೋ. ಆ ಹುಡುಗಿ ಏನು ಆಗ್ಬಾರ್ದು, ಹುಡುಗಿ ಜೀವಕ್ಕಾಗ್ಲಿ ಆ ದೇಹಕ್ಕಾಗ್ಲಿ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದಂತ ನಾವು ಕಣ್ಣೀರಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೋ. ಆ ಎನ್ಕ್ವೈರಿ ಮಾಡ್ಬಿಟ್ಟು ಪೊಲೀಸ್ನವ್ರು ಹೋದ ತಕ್ಷಣ ಆ ಹುಡುಗಿ ರೋಡಲ್ಲೇ ನಿಂತಿತ್ತಂತೆ. ಅವ್ರು ಕರ್ಕೊಂಡೋಗಿ ಜೈಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು. ಆಮೇಲೆ ನಾವು ಒಂದ್ ವಾರ ಆದ್ರೂ ಕೂಡ ನಮ್ಗೆ ಯಾರು ಹೇಳಲೇ ಇಲ್ಲ, ಪೊಲೀಸ್ನವ್ರು ಕೂಡ ನಮ್ಗೆ ಏನು ಹೇಳಲೇ ಇಲ್ಲ. ದೇವರ ಕೃಪೆಯಿಂದ ನಾವೆಲ್ಲರೂ ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಗ್ರೂಪ್ಗೂ ಕೂಡ ಮಾದೇ ಪಾಸ್ಟರ್ ಹಾಕಿದ್ರು 10 ವರ್ಷದೊಂದು ಹುಡುಗಿ ಅಂತ ಮಂಗಲ ಅಂತ. ಆಮೇಲೆ ಅವರೇ ಪೊಲೀಸ್ನವರೇ ಕರೆದ್ಬಿಟ್ಟು ಆ ಹುಡುಗಿ ಇಲ್ಲೇ ಇದ್ದಾಳೆ, ನೀವು ಬನ್ನಿ ಏನು ತೊಂದರೆ ಇಲ್ಲ ಅಂತ ಹೇಳಿ ದೇವರ ಕೃಪೆಯಿಂದ ಅವರು ಆ ಹುಡುಗಿ ಸುರಕ್ಷೇಮವಾಗಿ ಹಾಸ್ಟೆಲಲ್ಲೇ ಇಟ್ಕೊಂಡಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನನ್ನ ಮಗನ ಜೀವನ ಮತ್ತೆ ಆ ಹುಡುಗಿ ಜೀವನ ದೇವರು ಎಷ್ಟು ಅದ್ಭುತವಾಗಿ ಕಾದಿದ್ದಾರೆ ಅಂದ್ರೆ ದೇವರಿಗೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ದೇವರು ತಾನು ಅದ್ಭುತ ಮಾಡುವನಾಗಿದ್ದಾನೆ, ದೇವರ ಅದ್ಭುತ ಸ್ವರೂಪನಾಗಿದ್ದಾನೆ. ನನ್ನ ಮಗನಿಗೂ ಕೂಡ ಹುಡುಗಿನ ಜೀವಕ್ಕಾಗಲಿ ದೇಹಕ್ಕಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲದಂತೆ ದೇವರು ಕಾದು ನಡೆಸಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಸಾಕ್ಷಿಯಾಗಿದ್ದಂತ ತುಳಸಿ ಸಿಸ್ಟರ್ ಫ್ಯಾಮಿಲಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಸಮಯದಲ್ಲಿ ಸ್ತುತಿ ಆರಾಧನಾ ಸಮಯವಾಗಿದೆ. ಇದನ್ನು ನಡೆಸುವುದಕ್ಕೆ ಸಾಕ್ಷಿ ಹೇಳೋರು ಇದ್ರೆ ಬನ್ನಿ, ಸಾಕ್ಷಿ ಹೇಳಿ ಸ್ವಚ್ಛವಾಗಿ. ಹೇಳಿ 2 ನಿಮಿಷ 5 ನಿಮಿಷ ಅವಕಾಶ ಇದೆ. ದಯವಿಟ್ಟು ಸ್ವಚ್ಛವಾಗಿ ಸಾಕ್ಷಿನ ಮುಗಿಸಿ. ಸಾಮುವೇಲ ಅಂತ ನನ್ನ ಮಗ 2014ರಲ್ಲಿ ಡೆಲಿವರಿ ಆಗಿದ್ದು. ದೇವರು ಎಷ್ಟು ಅದ್ಭುತ ಮಾಡೋರಂದ್ರೆ ತುಂಬಾ ಅದ್ಭುತ ಮಾಡೋರೆ. ನನ್ನ ಮಗ 20 ದಿನ ಚಿಕ್ಕ ಮಗು, ತುಂಬಾ 20 ದಿನ ಅಷ್ಟೇ ಡೆಲಿವರಿ ಆಗಿ 20 ದಿನ ಆಗಿದ್ದಷ್ಟೇ. ತುಂಬಾ ವಾಂತಿ ಆಗಿತ್ತು. ಎಲ್ಲ ಹಾಸ್ಪಿಟಲ್ಗೂ ತೋರಿಸಿದ್ವಿ, ಎಲ್ಲ ಯಾವ್ದು ಮೆಡಿಸಿನ್ ಯಾವ್ದು ಆಗ್ತಿದ್ವಿ, ಏನು ಕಮ್ಮಿ ಆಗ್ಲಿಲ್ಲ. ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರು, ಸ್ಕ್ಯಾನಿಂಗ್ ಮಾಡಿದ್ವಿ. ಮಗುಗೆ ಹೊಟ್ಟೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಆಪರೇಷನ್ ಮಾಡ್ಬೇಕು. ಚಿಕ್ಕ ಮಗು 20 ದಿನ ಅಷ್ಟೇ, ಅವನೇ ಹುಡುಗ 20 ದಿನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ನಾನು ಶಂಕರ್ ಪಾಸ್ಟರ್ ಆವಾಗ 2014ರಲ್ಲಿ ಫೋನ್ ಮಾಡಿ ಹೇಳಿದ್ದಕ್ಕೆ ಪಾಸ್ಟರ್ ಮನೆ ಹತ್ರ ಬಂದು ಆಪರೇಷನ್ ಬೇಡ, ದೇವ್ರ ಮೇಲೆಲ್ಲ ಸಾಧ್ಯ ಅಸಾಧ್ಯ ಯಾವ್ದು ಇಲ್ಲ ಅಂತ ಪಾಸ್ಟರ್ ಹೇಳಿದ್ರು. ಅದನ್ನೇ ನಂಬಿ ಆಪರೇಷನ್ ಮಾಡಿಲ್ಲ, ಏನು ಮಾಡಿಲ್ಲ. ದೇವರ ಪ್ರಾರ್ಥನೆ ಮಾಡಿ ಫಾಸ್ಟಿಂಗ್ ಇದ್ದು ಪ್ರಾರ್ಥನೆ ಮಾಡಿ ಮಾಡಿ ತುಂಬಾ ವಾಮಿಟ್ ಮಾಡ್ತಿದ್ದ. ತುಂಬಾ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ನಾವು ಆಪರೇಷನ್ ಮಾಡಿಲ್ಲ. ದೇವರ ಕೃಪೆ ಹೆಂಗ್ ಅದ್ಭುತ ಆಯ್ತು ಅಂದ್ರೆ ಆಪರೇಷನ್ ಮಾಡಿಲ್ಲ ನಾವು. ವಾಂತಿ ಎಲ್ಲ ಫುಲ್ ಸ್ಲೋ ಆಗಿ ಮಗು ಚೆನ್ನಾಗ್ ಆದ, ತುಂಬಾ ಚೆನ್ನಾಗ್ ಹಾಲು ಕೊಡ್ತಿದ್ದ. ಮಗು ಎಷ್ಟು ಚೆನ್ನಾಗ್ ಆಗ್ಬಿಟ್ಟು 20 ದಿನ ಅಷ್ಟೇ ಆಗ್ಬಿಟ್ಟೆ. ಡಾಕ್ಟರ್ ಮಾತು ಸುಳ್ಳಾಯ್ತು, ದೇವರ ಮಾತು ಸತ್ಯ ಆಯ್ತು. ದೇವರ ನಮಗೆ ಕೋಟಿ ಕೋಟಿ ಸ್ತೋತ್ರ. ಮಕ್ಕಳಿಗೆ ಸಿಸರಿಂಗ್ ಹೋಗಿರುವಾಗ ನನಗೆ ತುಂಬಾ ಮೂರನೇ ಮಗು ಸಿಸರಿಂಗ್ ಆಯ್ತು. ಆಮೇಲೆ ನನಗೆ ಉಸಿರಾಡಕ್ಕೆ ತುಂಬಾ ತೊಂದರೆ ಆಗ್ಬಿಟ್ಟಿತ್ತು. 3ನೇ ಸಿಸರಿಂಗ್ ಆಗಲ್ಲ ಅಂತ ಹೇಳಿದ್ರು. 3ನೇ ಸಿಸರಿಂಗ್ ಆಯ್ತು. ನನಗೆ ಸಿಸರಿಂಗ್ ಮಾಡಿ ತಗೊಂಬಂದು ಆಚೆ ಮಲಗಿಸ್ಬಿಟ್ಟಿದ್ರು. ಉಸಿರಾಡಕ್ ಆಯ್ತಿಲ್ಲ, ಮಾತಾಡಕ್ ಆಯ್ತಿಲ್ಲ, ತುಂಬಾ ನಡ್ಕ ಆಗ್ಬಿಡ್ತು. ತುಂಬಾ ಸಿಸರಿಂಗ್ ಮಾಡೋರ ನನ್ನ ಕೈಲಿ ಆಯ್ತಾನೆ ಇಲ್ಲ. ಡಾಕ್ಟರ್ನ ಕರಿಯಕ್ಕೂ ಆಯ್ತಿಲ್ಲ. ಏಸಪ್ಪ 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 ತುಂಬಾ ನನ್ನ ಕೈಲಿ ಆಗ್ಲಿಲ್ಲ. ಏಸಪ್ಪ ನನ್ಸ್ಕೊಂಡ್ ಹಂಗೆ ಮಲಗಿದ್ದೆ. ಯಾರಾದ್ರೂ ಬರ್ಬಾರ್ದ, ನಾನು ಯಾರು ನಾನು ನೋಡ್ತಿಲ್ಲ, ಯಾಕೆ ಅಂತ ನನ್ನ ತುಂಬಾ ಅಲ್ಕೊಂಡು ಏಸಪ್ಪ ಏಸಪ್ಪ ಅನ್ಕೊಂಡಿದ್ದೆ. ದೇವರನ್ನ ಹತ್ರ ಇದ್ದು ಕಾಪಾಡಿದ್ದಾರೆ. ದೇವರು ನಮಗೆ ಕೋಟಿ 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 ಸ್ತೋತ್ರ. ಸಾಕ್ಷಿ ಹೇಳಿದಂತ ದುರ್ಗಾ ಸಿಸ್ಟರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಾಗಮಗಳಿಂದ ಇಂದಿರಾ ರಾಣಮ್ಮ ಫ್ಯಾಮಿಲಿ, ನಾಗಮಗಳಿಂದ ಇಂದಿರಾ ರಾಣಮ್ಮ ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಕಳೆದ ವರ್ಷದಿಂದ ನಮ್ಮ ಮನೆಯವರು ತುಂಬಾ ಕುಡಿತಾ ಇದ್ರು. ಅವರು ಕುಡಿಯೋದು ಕಮ್ಮಿ ಮಾಡಿದೆ, ತುಂಬಾ ಹಿಂಸೆ ಮಾಡ್ತಿದ್ರು. ಮನೆಯಿಂದ ಹೊರಗಡೆ ಆಗ್ತಾ ಇದ್ರು ಕುಡಿದು ಬಿಟ್ಟೆ. ನಾನು ನಮ್ಮ ಮಕ್ಕಳು ಎಷ್ಟೋ ದಿನ ಹೊರಗಡೆ ಇರ್ತಿದ್ದ. ಅವಾಗ ಯಾರು ನಮ್ಮನ್ನ ಬನ್ನಿ ನಮ್ಮ ಮನೆಗಂತ ಯಾರು ನಮ್ಮನ್ನ ಕರಿತಾ ಇರ್ಲಿಲ್ಲ. ಅಷ್ಟು ಕಷ್ಟದಲ್ಲಿ ನಾವು ಹೊರಗಡೆನೆ ನಿಂತಿರ್ತಿದ್ದೋ. ಮಳೆ ಆಗ್ಲಿ ಬಿಸಿಲಾಗ್ಲಿ ಹೊರಗಡೆನೆ ಇರ್ತಿದ್ದೋ. ನಮ್ಮ ಮನೆಯವ್ರು ಕುಡ್ಬಿಟ್ಟು ಚಿಲ್ಕ ಹಾಕಿ ಹೊರಗಡೆ ಕಳಿಸ್ಬಿಡ್ತಿದ್ರು. ಆಮೇಲೆ ಅವರು ನಾನು ತುಂಬಾ ಹಿಂಸೆ ಕೊಡ್ತಿದ್ರು. ಅವರು ನಮ್ಮನ್ನ ಮನೆಯಿಂದ ಹೋಗಂತ ತುಂಬಾ ಹಿಂಸೆ ಮಾಡ್ತಿದ್ರು. ಆಗ ನಾವು ದೇವರಲ್ಲಿ ಪ್ರಾರ್ಥಿಸ್ತಿದ್ದ. ನಾನು ಚಿಕ್ಕ ವಯಸ್ಸಿಂದ 10 ವರ್ಷದಿಂದ ಚಿಕ್ಕ ವಯಸ್ಸು 10 ವರ್ಷ ಇದ್ದಾಗಲೇ ನಾನು ದೇವ್ರನ್ನ ನಂಬ್ಕೊಂಡಿದ್ದೆ. ಆವಾಗ್ಲಿಂದಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಏಸಪ್ಪ ನನಗಿಂತ ಮನೆಯವ್ರನ್ನ ಕೊಟ್ಟಿದ್ದೀಯ ಸ್ವಾಮಿ. ದೇವ್ರೆ, ಇಡೀ ಊರೇ ನಮ್ಮನ್ನು ಬೈತಾ ಇದ್ದಾರೆ ಸ್ವಾಮಿ. ಕರ್ತನೆ ಅಪ್ಪ, ಈ ಮಗನನ್ನೇ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ನೀನು ಈ ಮಗನನ್ನು ಮುಟ್ಟು ಸ್ವಾಮಿ. ಕರ್ತನೆ, ಎಷ್ಟೇ ಕಷ್ಟ ಬರ್ಲಿ ಸ್ವಾಮಿ, ನಾನು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀನಿ. ಕರ್ತನೆ, ನೀನು ದೇವರ ಬದಲಾಯಿಸುವ ದೇವರು ನೀವಾಗಿದ್ದೀರ ಸ್ವಾಮಿ. ಕರ್ತನೆ ಅಂತ ದೇವ್ರಿಗೆ ಒಪ್ಸಿ ಎಷ್ಟೇ ಕಷ್ಟ ಇದ್ರು ಉಪವಾಸ ಇದ್ದು ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಆಮೇಲೆ ಇವಾಗ 17 ವರ್ಷ ಆಯ್ತು. ಇವಾಗ ಅವರು ರಕ್ಷಣೆ ಹೊಂದಿ ದೀಕ್ಷಾರ ತಗೊಂಡು ಕುಡಿಯೋದೆಲ್ಲ ಬಿಟ್ಟು ದೇವ್ರ ನಮಗೆ ಸ್ತೋತ್ರವಾಗಲಿ. ಅವರು ಸಭೆಗೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ದೇವರು ನಮ್ಮ ಕುಟುಂಬಕ್ಕೆ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ದೇವರ ನಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಹೇಳಿದ್ದೇನೆ ಸ್ವಾಮಿ. ಹೆಸರ ಪ್ರಾರ್ಥಿಸ್ತೇನೆ ಪರಲೋಕದಲ್ಲಿ ನಮ್ಮ ತಂದೆ. ಆಮೇಲೆ ಸಾಕ್ಷಿ ಹೇಳಿದಂತ ಇಂದ್ರ ನಾಗಣ್ಣ ಫ್ಯಾಮಿಲಿಯವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಕೂರ್ಗಳಿಂದ ಗೌರಿ ಸಿಸ್ಟರ್ ಫ್ಯಾಮಿಲಿಯವರು ಇದ್ದೀರಾ? ಸಿಲ್ ಫ್ಯಾಕ್ಟರಿಯಿಂದ ಗೀತಾ ಸಿಸ್ಟರ್ ಫ್ಯಾಮಿಲಿಯವರು ಇದ್ದೀರಾ? ಕೂಡ್ಲುಕುಪ್ಪೆಯಿಂದ ಮಾದೇವಿ ಸಿಸ್ಟರ್ ಫ್ಯಾಮಿಲಿಯವರು ಇದ್ದೀರಾ? ಸ್ತೋತ್ರವಾಗಿ ನಮ್ಮ ಮಗಳು 10ನೇ ಕ್ಲಾಸಿಂದ ಓದ್ತಾ ಇದ್ಲು. ಓದ್ಬೇಕಾದ್ರೂ 10ನೇ ಕ್ಲಾಸಿಂದ ದೇವರು ಸೆಕೆಂಡ್ ಡಿಗ್ರಿ ಗಂಟ ದೇವರು ಪಾಸ್ ಆಗುವಂತೆ ಒಂದರಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗದಂತೆ ದೇವರು ಪಾಸ್ ಆಗುವಂತೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನನ್ನ ದೊಡ್ಡ ಮಗಳು ಮದುವೆಯಲ್ಲಿ ಕೂಡ ಅನೇಕ ಒಂದು ರೀತಿ ತೊಂದರೆಗಳು ಬಂತು. ಆದರೆ ಅನೇಕರು ನಮ್ಮ ನಿಂದಿಸಿದ್ರು, ಆಡುಗರು. ಆದರೆ ದೇವರು ಕೇಳುತ್ತಿತ್ತು, ಓದು ಬರೆಸಿದ ವಾಗ್ದಾನ ಪ್ರಕಾರ ನಿಮಗಾಗುವ ಅಪಮಾನಕ್ಕೆ ಬದಲಾಗಿ 7ರಷ್ಟು ಮಾನವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಆ ವಾಗ್ದಾನ ಪ್ರಕಾರ ನಮ್ಮನ್ನು ಕರ್ತನೆ ನಡೆಸ್ಕೊಂಡು ಬಂದಿದ್ದಾರೆ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ನನ್ನ ಮಗಳಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ವಿ, ಮಗು ಗಂಡು ಮಗನೇ ಆಗ್ಬೇಕಂತ. ಆದ್ರೆ ದೇವರು ಸುಂದರವಾದ ಒಂದು ಗಂಡು ಮಗನ ಕೊಟ್ಟಿದ್ದಾರೆ. ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಮಾದೇವಿ ಸಿಸ್ಟರ್ ಫ್ಯಾಮಿಲಿಯವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ಇದುವರೆಗೂ ಸಾಕ್ಷಿ ಹೇಳಿದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಬೆಲ್ವತಮ್ಮ ಸಂಕ್ರಮ ಸಿಸ್ಟರ್ ಅವರು ಈ ಒಂದು ಸಮಯದಲ್ಲಿ ಸಾಕ್ಷಿ ನೀಡುತ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. 3 ವಾರದಿಂದ ನನ್ನ ಮಗನಿಗೆ ಹುಷಾರಿಲ್ಲ. ನನಗೆ ಬಿಟ್ಟು ಜ್ವರ ಬರ್ತಾ ಇತ್ತು. ನಾವು ಆಸ್ಪತ್ರೆಗೆಲ್ಲ ತೋರಿಸು, ಡಾಕ್ಟ್ರು ಇಲ್ಲಮ್ಮ 2 ಸಲ ತೆಗಿಬೇಕು ಮಗುಗೆ, ಬ್ಲಡ್ ಚೆಕಪ್ ಮಾಡಬೇಕು, ಊರಿನ ಟೆಸ್ಟ್ ಮಾಡಬೇಕು. ಅವ್ನು ಬಿಟ್ಟು ಜ್ವರ ಬರ್ತಾ ಇದ್ರೆ ನಾವೇನು ಹೇಳೋಕ್ಕಾಗಲ್ಲ ಅಂತ ಅವ್ನು ಊಟನೂ ನ್ಯಾಯ ಮಾಡಿದಲ್ಲಿ ಬರೀ ಸ್ವಲ್ಪ ಹಾಲು ಕುಡ್ಕೊಂಡಿದ್ನು. ನಾವು ಪ್ರೇಯರ್ ಮಾಡ್ಕೊಂಡೇ ಇದ್ವು. ಮಂಜು ಸಿಸ್ಟರ್ಗೂ ಫೋನ್ ಮಾಡಿದ್ದೆ, ಮಾದೇ ಬ್ರದರ್ಗೂ ಫೋನ್ ಮಾಡಿ ಹೇಳಿದ್ದೆ ಮಗು ಹಿಂಗಾಗೈತಂತ. ಅವರು ಸರಿ ಮಾಡಿಸ್ಕೊಂಡು ಬನ್ನಿ ಅಂದ್ರು. ಹೋಗಿ ಮಾಡ್ಸಕ್ ಹೋದ್ವು. ಅಲ್ಲೋಗಿ ಮಾಡಿಸ್ಬಿಟ್ಟು ಬರುವಾಗ ಎಕ್ಸ್ರೇದಲ್ಲಿ ಏನು ತೊಂದರೆ ಇಲ್ಲ, ಮಗುಗೆ ಬ್ಲಡ್ ಕಡಿಮೆ ಆಗೈತೆ, ಅದಕ್ಕೆ ಮಗುಗೆ ಬಿಟ್ಟು ಜ್ವರ ಬರ್ತೈತೆ ಅಂತ ಹೇಳಿದ್ರು. ಸರಿ ಆಯ್ತು, ಅವರು ಸಿರಪ್ಗಳು ಬರ್ಕೊಟ್ರು, ಅದನ್ನು ಕುಡಿಸ್ತು. ಪುನಃ ಮಗುಗೆ ಜ್ವರನೇ ಕಡಿಮೆ ಆಗಿಲ್ಲ, ಪುನಃ ಜ್ವರ ಜಾಸ್ತಿನೇ ಆಗ್ತೈತೆ. ಆಮೇಲೆ ಎದೆ ಬರ್ತಾ ಜಾಸ್ತಿ ಆಗ್ತೈತೆ ಅವ್ರಿಗೆ. ನಾವು ಪುನಃ ಡಾಕ್ಟ್ರಿಗೆ ಹೋಗುದು ಮಾಡ್ತೈತೆ, ಎದೆ ಬರ್ತನೂ ಜಾಸ್ತಿ ಆಗ್ತೈತೆ ಮಗುಗೆ, ರಕ್ತನೂ ಕಡಿಮೆ ಆಗೈತಂತ. ಅವರು ಎಕ್ಸ್ಟ್ರಾ ತೆಗಿಯಲ್ಲ, ಎದೆ ಬರ್ತಕ್ಕೆ ಜೈದಾಗ ಹೋಗಿ
ಗೊತ್ತಾಗೋದು ನಿಮ್ಗೆ ಅಂತ ಹೇಳಿದ್ರು. ಆಮೇಲೆ ಆ ದಿನ ಜಯದೇವ್ಗೆ ಹೋದ್ವು. ಅಲ್ಲಿ ಹೋಗಿ ಜಯದೇವಲ್ಲಿ ಎಕ್ಸ್ರೇ ಮಾಡಿದ್ರು ಮಗುಗೆ. ಡಾಕ್ಟ್ರು ಮಗುಗೆ ಆಲ್ಟಲ್ಲಿ ಸ್ವಲ್ಪ ತೂತಾಗೈತೆ, ಅದರಿಂದ ಏನ್ ತೊಂದ್ರೆನೂ ಆಗಲ್ಲ, ಚೆನ್ನಾಗೇ ಇರ್ತಾನೆ ಅಂತ ಹೇಳ್ತಾ ಇದ್ರು. ನಾವು ಪ್ರೇಯರ್ ಮಾಡ್ಕೊಂಡೇ ದೇವ್ರ ಮಗು ನಿಂತ. ನಾನು ಮೊದ್ಲೊಂದ್ಸಲಿ ಮಗುನ್ ಕಲ್ಕೊಂಡಿದ್ದೆ. ನನ್ನ ಮಗುನ್ ದೇವ್ರ ನಂಬಿಕೆಯಿಂದ ನಾನು ಪ್ರೇಯರ್ ಮಾಡಿ ಅನ್ನಲ್ಲಿ ಜೀವಿತದಲ್ಲಿ ಹೆಂಗೆ ಶ್ರಮವೇಲು ಅಮ್ಮ ಪ್ರೇಯರ್ ಮಾಡಿದಕ್ಕೆ ದೇವ್ರ ಅವ್ನ ಮಗುವನ್ನ ಕೊಟ್ರಲ್ವ, ಆ ರೀತಿ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ನನ್ನ ಮಗನ ಹೊಟ್ಟೆಲ್ಲಿ ಇಟ್ಕೊಂಡೆ. ನನ್ಗೊಂದ್ ಗಂಡು ಮಗನೇ ಕೊಡು ದೇವ್ರೆ ನಾನು ಕಲ್ತಿರೋದನ್ನ ನಾನು ಪಕ್ಕ ಪಡ್ಕೋಬೇಕು ದೇವ್ರೆ. ನಾನು ಅವಮಾನ ಇಂತೆಲ್ಲ ಇದ್ದೀನಿ, ನನ್ ಗಂಡ್ ಮಗನೇ ಕೊಡು ಅನ್ವಾಗ ದೇವ್ರು ನನಗೆ ಅದೇ ರೀತಿ ಒಂದ್ ಗಂಡ್ ಮಗನ್ ಕೊಟ್ರು. ಅದನ್ನ ನಂಬಿಕೆಯಿಂದ ಪ್ರೇಯರ್ ಮಾಡ್ತಾ ಇದ್ದೆ. ದೇವ್ರೆ ಆ ಮಗು ನೀನ್ ಆಶೀರ್ವದಿಸ, ಆ ಮಗುಗೆ ಏನ್ ತೊಂದ್ರೆನೂ ಆಗ್ಬಾರ್ದು ಅಂತ ಪ್ರೇಯರ್ ಮಾಡ್ಕೊಂಡೆ. ಅದು ಡಾಕ್ಟರ್ಗೆ ಹೋಗ್ತೀನಿ, ಮಕ್ಕಳ ಡಾಕ್ಟರ್ ಹತ್ರ ತಗೊಂಡೋಗಿ ಅವ್ರ ಎಕ್ಸ್ರೇ ತೋರಿಸ್ತು. ಮಗು ಏನ್ ಆಲ್ಟಲ್ಲಿ ತೂತಿದ್ರು ಮಗು ಚೆನ್ನಾಗಿ ಆರೋಗ್ಯವಾಗಿದೆಯಲ್ವ, ಮಗುಗೆ ಏನ್ ತೊಂದ್ರೆನೂ ಆಗ್ಲಮ್ಮ, ಮಗು ಚೆನ್ನಾಗಿ ಅವ್ನ್ ದೊಡ್ಡವನಾದ್ರೆ ಅವನಿಗೆ ಅದು ಮುಚ್ಚೋಗುತ್ತೆ ಆಲ್ಟದ, ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ದೇವ್ರ ನಮಗ್ ಕೋಟಿ ಸೋತ್ರ. ಆಮೇಲೆ ಅವ್ರ ಸರಾಪ್ಗಳು ಬರ್ಕೊಟ್ರು, ಅದು 4 ಏನೂ ಆಗಲ್ಲ ಅಂತ. ಆದ್ರೆ ಮಗು ಎದೆ ಪಡ್ತಾ ಇದ್ರುಗಳು ಚೆನ್ನಾಗಿ ಆರೋಗ್ಯವಾಗಿ ಎಲ್ಲದ್ರಲ್ಲಿ ಚೆನ್ನಾಗಿದ್ದಾನಂದ್ರೆ ದೇವ್ರ ನಮಗ್ ಕೋಟಿ ಸೋತ್ರ. ದೇವ್ರ ಕೋಟಿ ಸೋತ್ರ. ನನ್ನ ಮಗಳು ದೊಡ್ಡ ಮಗಳಿಗೆ ನಾ ದೇವ್ರ ನಮ್ಮ ರಕ್ಷಣೆ ಅಂತ ಮುಂಚೆನೆ ನಮ್ ದೇವ್ರ ಮೇಲೆ ನಂಬಿಕೆ ಇತ್ತು, ನಮ್ಮ ಮನೆಯವ್ರಿಗೆ ನಂಬಿಕೆನೇ ಇರ್ದಿಲ್ಲ. ನನ್ನ ಮಗಳಿಗೆ ತುಂಬಾ ಜ್ವರ, ದೊಡ್ಡವಳಿಗೆ ಅವಳಿಗೆ 18 ತುಂಬತೈತೆ. ಅವಳಿಗೆ ವಾಂತಿ ಭೇದಿ ಆಗ್ತಾಯಿತ್ತು. ಮೊದಲು ಮಗುಗೆ ಹೆಂಗೆ ವಾಂತಿ ಭೇದಿ ಆಯ್ತು ಅದೇ ರೀತಿ ಅವಳಿಗೆ ಆಗೋಯ್ತು. ಆಮೇಲೆ ನಮ್ಗೆ ಭಯ ಆಗೋಯ್ತು, ಕಣ್ಣೆಲ್ಲ ಮೇಲೂ ಹೊಂಟೋಯ್ತು. ಮಗುಗೆ ತುಂಬಾ ಸೀರಿಯಸ್. ನಾವೊಬ್ಬ ಆಚೆ ಡಾಕ್ಟರ್ ತೋರಿಸು, ಅವ್ರ ಸಿರಪ್ ಕೊಟ್ರು. ಅಕ್ಕಪಕ್ಕದವರೆಲ್ಲ ಆಡ್ಕೋತಾರ. ಆ ಮಗುಗೆ ಅವಳಿಗೆ ವಾಂತಿ ಭೇದಿ, ಮಗು ತೀರ್ಕೊಬಿಡ್ತು. ಈ ಮಗುಗೂ ಹಂಗೆ ಆಗ್ತೈತೆ, ಇವ್ರು ನೋಡ್ಕೊನಲ್ಲ, ಕೇರ್ ಹಾಸ್ಪಿಟ್ಲ್ಗೆ ಹೋಗಿ ನೀವು ಬೇಗ ಅಂದ್ರು. ನಾವು ಕೇರ್ ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರೆ ಆಸೆಲಿ ನನ್ನ ಮಗುನ್ ತೀರ್ಕೊಂಡು ಬರುವಾಗ ಎಲ್ರು ಕರೆದೆ. ನಾನು ಒಬ್ಳೆ ಹೋಗಿದ್ದೆ, ನಾನು ನಮ್ಮ ಮನೆಯವರು. ಅದಕ್ಕೆ ಇವ್ರ ಮಗುನ್ ಕರ್ಕೊಂಡು ಯಾರನ್ನು ಕರ್ಕೊಂಡು ಹೋಗಿಲ್ಲ ಅಲ್ವಾ, ಅದಕ್ಕೆ ಮಗುನ್ ಇವ್ರು ಇದ್ ಮಾಡ್ಕೊಂಡವ್ರೆ. ನೋಡಿಲ್ಲ ಡಾಕ್ಟರ್ ನ್ಯಾಯವಾಗ ಅಂತ ಹೇಳಿದ್ರು. ಅದಕ್ಕೆ ಹಂಗ ಅಂದ್ರಲ್ವ, ಈ ಮಗುಗಾರ ಬೇರೆಯವ್ನ ಯಾರು ದೊಡ್ಡವ್ನ ಕರ್ಕೊಂಡು ಹೋಗೋಣ ಅಂತ ಅಕ್ಕಪಕ್ಕದಲ್ಲೆಲ್ಲ ಕರೀತಾ ಇರ್ತೀನಿ, ಬನ್ನಿ ನಮ್ಮ ಮಗುಗೂ ಸರಿಲ್ಲ ತೋರ್ಸೋಣ ಅಂತ. ಯಾರು ಬರ್ತಾ ಇಲ್ಲ, ಎದುರ್ಕೋತಾರೆ. ಏನಾರ ಹೆಚ್ಚು ಕಡಿಮೆ ಆದ್ರೆ ಆ ಮಗುಗೆ ನಾವು ಹೋಗಿದ್ದು ನಮ್ಮನ್ನ ಇಟ್ಕೋತಾರಲ್ವ ಅಂತ. ಆಮೇಲೆ ನಾವು ಏನ್ ಮಾಡೋದಂತ ಪಕ್ಕದಲ್ಲಿ ದೇವ್ರ ಮಕ್ಳಿದ್ರು. ಅವನ್ನ ಏನಮ್ಮ ಆಯ್ತು, ಯಾಕೆ ಹಿಂಗೆ ಹೇಳ್ತಾ ಇದ್ದೀಯ ಅಂತ. ಅವನ ಮಗುಗೂ ಸರಿ ಇಲ್ಲ, ಯಾರು ಕರೆದ್ರು ಬರ್ತಾ ಇಲ್ಲ ಅಂದ್ರು. ಅವ್ರು ಹಂಗಂದಿದ್ದು. ಸರಿ ನಾನ್ ಬರ್ತೀನಿ ಬಾಮ್ಮ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು. ಜೊತೆಲೆ ಬರುವಾಗ ಅವ್ರು ಏನ್ ಮಾಡಿದ್ರು, ಪ್ರೇಯರ್ ಮಾಡ್ತಾ ಇದ್ರು. ಈ ಮಗುಗೆ ಆಶೀರ್ವದಿಸಿ, ಈ ಮಗುಗೆ ಯಾವ್ದೇ ರೀತಿ ತೊಂದರೆಗಳು ಆಗ್ಬಾರ್ದು. ಈ ಮಗುನ ಮಣ್ಣಿಗೆ ನಾನು ಕೊಡೋಲ್ಲ, ದೇವ್ರ ಹೆಸರಲ್ಲಿ ಆ ಮಗುನ ಆಶೀರ್ವದಿಸು, ಆರೋಗ್ಯ ಕೊಡು, ಏನ್ ತೊಂದ್ರೆನೂ ಇರ್ಬಾರ್ದು ಅಂತ ಅವ್ರು ಕೈ ಇಟ್ಕೊಂಡು ಪ್ರೇಯರ್ ಮಾಡ್ಕೊಂಡೇ ಬಂದ್ರು ಆಟೋದಲ್ಲಿ. ಆಮೇಲೆ ಮಕ್ಳು ಡಾಕ್ಟರ್ ಕೇರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲೋಗಿ ಡಾಕ್ಟರ್ ತೋರಿಸ್ದೆ. ಡಾಕ್ಟರ್ ಏನಿಲ್ಲಮ್ಮ, ಮಗು ಚೆನ್ನಾಗೈತಲ್ಲ, ಯಾಕಮ್ಮ ಹಿಂಗೆ ಎದುರ್ಕೋತೀನಿ, ನೀನು ಊಟ ಜಾಸ್ತಿ ಕೊಟ್ಬಿಟ್ಟಿದ್ಯಾ, ಅದಕ್ಕೆ ಮಗುಗೆ ಹಂಗಾಗೈತೆ, ಜೀವನ ಆಗದೆ ಅಂತ ಹೇಳಿದ್ರು. ಹಂಗಂತ ಹೇಳಿದ್ದೆ. ಆಮೇಲೆ ದೇವ್ರು ಅವ್ಳಿಗೆ ಹಂಗಾಗಿದ್ದ ಏನಿಲ್ಲಮ್ಮ, ಸರಪ್ಪಲ್ಲಿ ಕೊಟ್ಟಿದ್ದು ಸರಿ ಹೋಗತ್ತಂತ ಹೇಳಿದ್ರು. ಆಮೇಲೆ ಅವ್ರು ಪ್ರೇಯರ್ ಮಾಡಿದ್ಕೆ ಅವತ್ತು ದಿನ ನನ್ನ ಮಕ್ಳು ಎಷ್ಟು ಸೀರಿಯಸ್, ವಾಂತಿ ಮಾಡ್ತಲ್ಲ, ಬೇದಿ ಕಣ್ಣೆಲ್ಲ ಪೊರೆ ಕಟ್ಕೊಂಡು ಸತ್ತೋಗೋ ತರ ಇದ್ಲು ನನ್ನ ದೊಡ್ಡ ಮಗಳು. ಆದ್ರೆ ಅವ್ರು ಪ್ರೇಯರ್ ಮಾಡಿದ ಒಂದು ಪ್ರೇಯರಿಂದ ಆಶೀರ್ವಾದ ಆಗಿ ಅವಳು ಎಷ್ಟು ಆರೋಗ್ಯವಾಗಿದ್ರು. ಆಮೇಲೆ ನಮ್ಮ ಮನೆಯವ್ರಿಗೆ ಈ ದೇವ್ರನ್ನ ಕಂಡ್ರೆ ನಾ ಆಗ್ತಾರೆ, ನಿಮ್ಮೇಲೆ ಕೊಟ್ರೆ ವಾಸಿ ಮಾಡ್ಬಿಡುತ್ತೆ, ನಿಮ್ಮೇಲೆ ನಾವು ಇದ್ ಮಾಡಿದ್ರೆ ಅದು ಗುಣ ಆಗುತ್ತೆ ಅಂತ ಹೇಳವ್ರು. ಆ ದಿನ ಅವ್ರ ಮಗ್ಳಿಗೆ ಹಂಗಾಗಿದ್ದೆ. ದೇವ್ರ ನಿಜವಾದ ದೇವ್ರ ಅದು. ನನ್ನ ಮಗಳು ನನ್ ಬದುಕ್ಸ್ಕೊಟ್ಟೈತೆ. ಅವ್ಳಿರೋ ಸೀರಿಯಸ್ಗೆ ನಾನೆಲ್ಲ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ನೆನ್ಸ್ಕೊಂಡೆ. ಆದ್ರೂ ನನ್ನ ಮಗಳು ಬದುಕವಳ ದೇವ್ರಿದ್ದಾರೆ, ಯೇಸು ಸ್ವಾಮಿನೇ ನಿಜವಾದ ದೇವ್ರು. ಆ ದೇವ್ರೆಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಅವ್ರು ಆವತ್ತಿಂದ ಇದುವರೆಗೂ ದೇವ್ರು ನಂಬ್ಕೊಂಡು ಆ ದೇವ್ರ ಮೇಲೆ ನಂಗೆ ಯೇಸು ಸ್ವಾಮಿ ಮೇಲೆ ತುಂಬಾ ನಂಬಿಕೆ ಇದೆ. 8 ವರ್ಷದಿಂದಾನು ದೇವ್ರು ನಮ್ನ ಇದುವರೆಗೂ ನಡೆಸ್ಕೊಟ್ಟವ್ರೆ. ಏನ್ ತೊಂದರೆ ಇಲ್ದನು ಚೆನ್ನಾಗಿ ಆರೋಗ್ಯವಾಗಿದೆ. ಎಷ್ಟು ಎಲ್ಲಾದ್ರಲ್ಲಿ ಕಷ್ಟದಲ್ಲಿ ದೇವ್ರ ಎಲ್ಲಾ ಜೊತೆಲಿ ನಮ್ಗೆ ಹಿಂಬಾಲವಾಗಿದ್ದಾರೆ. ದೇವ್ರು ನಮಗ್ ಕೋಟಿ ಕೊಡ್ಸೋದ್ರ. ಸಾಕ್ಷಿ ಹೇಳಿದಂತ ಸಿಸ್ಟರ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಇದೊಂದು ಸಮಯ ಸ್ತುತಿ ಆರಾಧನೆ ಸಮಯವಾಗಿದೆ. ಇದನ್ನು ನಡೆಸಿಕೊಡುವುದಕ್ಕೆ ನಮ್ಮ ಮಧ್ಯದಲ್ಲಿ ಸೇವಕರಾಗಿರುವಂತಹ ಮಾದೇವಸ್ಥರಿದ್ದಾರೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನು ಸ್ವಾಗತಿಸೋಣ.
ಹಾಲೆಲೂಯ. ಜೋರಾಗಿ ಹೇಳ್ರಿ ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಇವತ್ತು ತಡವಾಗಬಹುದು, ನೈಟ್ ನಿಮ್ಗೆ ಆರಾಮಾಗಿ ಮಲಗ್ಲಿಕ್ಕೆ ಬಿಟ್ಟಿದ್ದೀವಿ, ನಿಜಾನೇ ಇಲ್ಲ? ಹೌದಲ್ವಾ? ಹಾಲೆಲೂಯ. ಓಕೆ, ನಾವೆಲ್ಲರೂ ಒಂದು ಸಮಯದಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸುವ ನಮ್ಮ ದೇವರು ಒಳ್ಳೆಯ ದೇವರು. ಹಾಲೆಲೂಯ. ಸ್ಥಿತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು. ಹಾಲೆಲೂಯ. ನಮ್ಮ ಮಧ್ಯದಲ್ಲಿ ನಮ್ಮ ನನ್ಮನ್ ಸರ್ ಕೂಡ ಬಂದಿದ್ದಾರೆ. ಹಾಲೆಲೂಯ. ಅವರು ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ. ಕಾರ್ಯಕ್ರಮ ಮಾಡುವ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಹಾಲೆಲೂಯ. ಅಭಿ ದಿನೇಶ್ ಬಂದಿದ್ದಾನ? ದಿನೇಶ್ ಎಲ್ಲಿ ಅವನು? ನೋಡಿ, ಅವನು ಕರ್ಕೊಂಡ್ಬಂದಿದ್ದೇನೆ. ಹುಷಾರಾಗಿ. ಓಕೆ, ಇವತ್ತು ಒಂದು ಒಳ್ಳೆ ದಿನಕ್ಕಾಗಿ ನಾವೆಲ್ಲರೂ ಕಾಯ್ತಿದ್ದ ದಿನಕ್ಕಾಗಿ ನಾವು ಬಂದಿದ್ದೇವೆ. ಆಮೇಲೆ ಹಾಲೆಲೂಯ. ಈ ದಿನದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ಎಂಬುದಾಗಿ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ. ಹಾಲೆಲೂಯ. ನಮ್ಮ ದೇವರ ನಂಬಿಕಸ್ಥನಾದ ದೇವರು. ಹಾಲೆಲೂಯ. ನಿಮ್ಮ ಒಬ್ಬೊಬ್ಬರ ಜೊತೆ ನನ್ನ ದೇವರು ಮಾತನಾಡ್ತೇನೆ ಎಂಬುದಾಗಿ ನಾನು ನಂಬಿದ್ದೇನೆ. ಹಾಲೆಲೂಯ. ಹಾಲೆಲೂಯ. ಇಲ್ಲಿ ಆಳ್ವಿಕೆ ಮಾಡುವುದು ನಮ್ಮ ದೇವರು. ಆಮೇಲೆ ಹಾಲೆಲೂಯ. ನಮ್ಮದೇನಿಲ್ಲ, ಕರ್ತನು ತಾನೇ ನಮ್ಮ ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾನೆ. ಹಾಲೆಲೂಯ. ಎಲ್ಲರೂ ನಾವು ಸ್ತೋತ್ರ ಮಾಡೋಣ. ಎಲ್ಲರೂ ಎದ್ದು ನಿಂತು ಕರ್ತನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ನಿನಗೆ ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಹಾಲೆಲೂಯ, 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 ಹಾಲೆಲೂಯ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ರಿಬಾ ಶರಬ ರಬ 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 ರಬ. ಓ ರಿಬಾ ರಬ ರಬ ರಬ. ಓ ರಿಬಾ ಶರಬ ರಬ 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 ರಬ. ಮಹಿಮೆ, 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 ಮಹಿಮೆ. ಯೇಸುವೇ ನಿನಗೆ ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಎಲ್ಲರೂ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡೋಣ. ಎಲ್ಲರೂ ಶಬ್ದವಾಗಿ ಬಾಯಿಗಳನ್ನು ತೆರೆದು ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಬಾಯಿಗಳನ್ನು ತೆರೆದು ಓ ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ ದೇವರೇ, ನಿನಗೆ ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ಓ ಶರಬರಬ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಓ ಶರಬ ಬಬ ಬಬ ಬಬ. ಎಲ್ಲರೂ ಬಾಯಿಗಳನ್ನು ತೆರೆದು ಶಬ್ದವಾಗಿ ಕರ್ತನಿಗೆ, ಶಬ್ದವಾಗಿ ಕರ್ತನಿಗೆ. ಓ ರಿ ಬರ 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 ಬರ. ಓ ರಿ ಬರ ಬಬ ಬಬ ಬಬ. ಓ ರಿ ಬಬ ಬಬ ಬಬ. ಎಲ್ಲರೂ ಬಾಯಿಗಳನ್ನು ತೆರೆದು ಶಬ್ದವಾಗಿ, 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 ಇನ್ನೊಂದು ಜೋರಾಗಿ ಶಬ್ದವಾಗಿ. ಓ ರೀ ರಾಮ. ಎಲ್ಲರೂ ಬಾಯಿಗಳನ್ನು ತೆರೆದು ಹೊಸ ದಿನಗಳ ದೇವರನ್ನು ಕೊಟ್ಟಿರುವುದಕ್ಕಾಗಿ, ಹೊಸ ದಿನಗಳ ದೇವರನ್ನು ಕೊಟ್ಟಿರುವುದಕ್ಕಾಗಿ, ಹೊಸ ಕ್ಷಣಗಳ ದೇವರನ್ನು ಕೊಟ್ಟಿರುವುದಕ್ಕಾಗಿ, ಹೊಸ ಹಾಲೆಲೂಯ. ಜೋರಾಗಿ ಹೇಳ್ರಿ ಹಾಲೆಲೂಯ. ಎಷ್ಟು ಸಂತೋಷವಾಗಿದ್ದೀರಾ? ಆಮೇಲೆ ಕಳೆದ ವರ್ಷಗಳಲ್ಲಿ ಅನೇಕ ಒಂದು ತೊಡಕುಗಳು, ಅನೇಕ ಕಾಯಿಲೆ, ರೋಗಗಳು, ನಾನಾ ರೀತಿ ರೋಗಗಳು, ಭಯಗಳು. ಹಾಲೆಲೂಯ. ಅದರ ಮಧ್ಯದಲ್ಲಿ ಹಾಲೆಲೂಯ, ಎಲ್ಲರೂ ಹೇಳ್ರಿ ಅದರ ಮಧ್ಯದಲ್ಲಿ ದೇವರು ಇಲ್ಲಿರುವಂತ ಒಬ್ಬೊಬ್ಬರನ್ನು ಕಾದು ನಡೆಸಿದ್ದಾನೆ. ಹಾಲೆಲೂಯ. ಕಾಯಿಲೆ ಇಲ್ಲ, ರೋಗ ಇಲ್ಲ. ಹಾಲೆಲೂಯ. ನಮ್ಮ ಸಭೆಯಲ್ಲಿ ಯಾವುದೇ ಒಂದು ಪೇಷಂಟ್ ಐಸಿಯು ಹೋಗಿಲ್ಲ. ಆಮೇಲೆ ಹಾಲೆಲೂಯ. ಯಾವುದೇ ಎಂಬುದಾಗಿ ಹೇಳ್ತೀರಾ? ಕೊರೋನಾ ಬಂದು ಅಯ್ಯೋ ನರಳ್ತಾ ಇದ್ದೀನಿ, ಫಸ್ಟ್ ಆಗ್ತಾನೆ ಇಲ್ಲ, ಜೀವ ಹೋಗ್ತಾ ಇದ್ದಂತ ಯಾರು ಹಾಲೆಲೂಯ ಒಬ್ಬರು ಕೂಡ ಇಲ್ಲ. ನನ್ನ ದೇವರು 22ರಲ್ಲಿ ಹಾಲೆಲೂಯ ಅದ್ಭುತವಾಗಿ ನಡೆಸಿ 23ಕ್ಕೆ ಕಾಲಿಡುವಂತ ಎಲ್ಲರನ್ನೂ ಕೃಪೆ ಮಾಡಿ ನಡೆಸಿದ್ದಾನೆ. ಹಾಲೆಲೂಯ. ಎಷ್ಟು ಒಳ್ಳೆಯ
ದೇವರು, ಹೌದಲ್ವಾ? ಅಂತ ದೇವರಿಗೆ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸ್ತಾ ನಾವು ಸ್ತುತಿ ಮಾಡುವ. ಹಾಲೆಲ್ಲೂಯ. ಎಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಹಾಲೆಲ್ಲೂಯ. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಕರ್ತನ ನಾಮವನ್ನು ಕೊಂಡಾಡುವ. ಹಾಲೆಲ್ಲೂಯ. ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀರು ದೇವಾ, ಹೊಸ ಕೃಪೆಯ ನೀರು ದೇವಾ, ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದಲ್ಲಿ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಎಲ್ಲರೂ ಚಪ್ಪಾಳೆ ತಟ್ತಾ ಕರ್ತನ ನಾಮವನ್ನು ಮಹಿಮೆಪಡಿಸಿರಿ. ಆಮೆನ್. ಇದು ನೂತನ ದಿನದಲ್ಲಿ ನಮ್ಮನ್ನು ದೇವರಿಗಾಗಲೇ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಯೇಸುವಿನ ಹೌದೆಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಹೊಸ ವರ್ಷವನ್ನು ಕೊಟ್ಟಿರುವಂತ ದೇವರಿಗೆ ಹಲ್ಲೆಲೂಯಾ. ಜೋರಾಗಿ ಒಂದ್ಸಲ ಹಲ್ಲೆಲೂಯಾ. ಆಮೆನ್. ಎಲ್ಲರಲ್ವಾ ಆರಂಭ ಅಂತವಾದರು,
ಆಗಿದ್ದೀರಾ. ಆಮೇಲೆ ಕೆಲವರೆಲ್ಲ ಮಧ್ಯದಲ್ಲಿ ಎಷ್ಟೊಂದು ಕಷ್ಟ ಇದೆ. ಎಲ್ಲ ಪಕ್ಕದ ಕೈ ಇಟ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್ ಆಗೋಗಿದೆ. ಅಲ್ಲದಿಯಾ ಆಗಿದೆಯಾ ಆಗಿಲ್ವೋ? ಹಾಗಾಗಿ ಎಲ್ಲರೂ ಖುಷಿ ಖುಷಿಯಾಗಿದೆ. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಕರ್ತನ ನಾಮವನ್ನು ಮಹಿಮೆಪಡಿಸ್ತಾ ಎಲ್ಲರೂ ಸಂತೋಷವಾಗಿ ಎಂಜಾಯ್ಮೆಂಟ್ ಮಾಡ್ರಿ. ಆಮೇಲೆ ಎಲ್ಲ ಮುಖ ಏಸಪ್ಪ. ಹಾಲೆಲೂಯಾ. ಎಷ್ಟೋ ಲಕ್ಷ ಜನರು ಸತ್ತೋಗಿದ್ದಾರೆ. ಆಮೇಲೆ ಅವರ ಮಧ್ಯದಲ್ಲಿ ನಿನ್ನ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ಹಾಲೆಲೂಯಾ. ಎಷ್ಟೋ ಜನ ಸತ್ತೋಗುತ್ತೇವೆ. ಮರಣಾಂತಿಕ ಮರಣ. ಹಾಲೆಲೂಯಾ. ಜನರನ್ನ JCBಗಳ ತೆಗೆದುಕೊಂಡು ಹೋಗಿ ಹೂತಾಕಿದ್ರು. ನೀವೆಲ್ಲ ನೋಡಿದ್ರ, ನೀವೆಲ್ಲ ಕೇಳಿದಿರ. ಹಾಲೆಲೂಯಾ. ಆದರೆ ಅವರ ಮಧ್ಯದಲ್ಲಿ ನಿನ್ನ ಜೀವವನ್ನು ಬದುಕಿಸಿದನಲ್ವಾ. ಹಾಲೆಲೂಯಾ. ಆ ದೇವರಿಗೆ ಹಾಲೆಲೂಯಾ. ಆ ದೇವರಿಗೆ ಎಷ್ಟು ಸ್ತೋತ್ರ, ಎಷ್ಟು ಆರಾಧನೆ, ಎಷ್ಟು ಸ್ತುತಿ ಮಾಡಿದ್ರು ಸಾಲದು. ಹಾಲೆಲೂಯಾ. ಎಲ್ಲರೂ ಹೇಳುವ ಹೊಸ ಬಾಳು ಸಂಗವರೇ, ಹೊಸ ಬಾಳು ಸಂಗವರೇ, ಹೊಸ ಬಾಳು ಸಂಗವರೇ, ಹೊಸ ಬಾಳು ಸಂಗವರೇ. ಎಲ್ಲ ಕಮ್ಮಿ ಕ್ಯಾಮ್ರಾ ಹಾಲೆಲೂಯಾ. ಎಲ್ಲ ಈ ಕಡೆ ನೋಡಿ, ಈ ಕಡೆ ನೋಡಿ, ಕ್ಯಾಮ್ರಾ ನೋಡ್ಬೇಕು, ಬಿಟ್ಬಿಟ್ಟು. ಹಾಲೆಲೂಯಾ. ಎಷ್ಟು ಜನ ಕೈ ತಂದಿದ್ದೀರಾ? ಕೈ ಕೈ. ಹಾಲೆಲೂಯಾ. ಕೈ. ಹಾಲೆಲೂಯಾ. ಎಲ್ಲ ಹೇಳುವ ಕರ್ತನಿಗೆ ಮನಪೂರ್ವಕವಾಗಿ ಸ್ತೋತ್ರ ಮಾಡೋದು. ಹಾಲೆಲೂಯಾ. ಇಲ್ಲಿಂದ ಅಲ್ಲ, ಇಲ್ಲಿಂದ ಬರ್ಬೇಕು. ಆಮೇಲೆ ಎಲ್ಲ ಹೇಳಿದ್ರು, ಇಲ್ಲಿಂದ ಅಲ್ಲ, ಇಲ್ಲಿಂದ ಬರ್ಬೇಕು. ಹಾಲೆಲೂಯಾ. ಅದನ್ನೇ ದೇವರು ಬಯಸುವಂತದ್ದು. ಆಮೇಲೆ ದೇವರು ಬಯಸೋದು ಇಲ್ಲಿಂದಲೇ, ಇಲ್ಲಿಂದನು, ಇಲ್ಲಿಂದ. ಹಾಲೆಲೂಯಾ. ಎಲ್ಲ ಹೇಳುವ ಸ್ತೋತ್ರ. ಎಲ್ಲರ ಕರೆಗಳನ್ನು ಮೇಲೆ ಕೆತ್ತಿ ಸ್ವಲ್ಪ ಹಿಂಗೆ ಸ್ಟೆಪ್ ಆಗ್ತಾ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಹೃದಯದಿ ಸಲ್ಲಿಸುವೆ. ಯಾರೆಲ್ಲ ಕೈ ಎತ್ತಿದ್ದಾರೆ ಸ್ವಲ್ಪ ಅವ್ರು ಮಾತ್ರ ಆಶೀರ್ವದಿಸ್ತಾರೆ. ಯಾರು ಕೈ ಎತ್ತ ಮಾತ್ರ ದೇವರು ಬ್ಲೆಸ್ ಮಾಡ್ತಾರೆ. ಹಾಲೆಲೂಯಾ. ಎಲ್ಲ ಹೇಳುವ ಕರ್ತನ್ ನೋಡಿ. ಆಮೇಲೆ ಯಾರು ನೋಡಿ? ದೇವ್ರು ನೋಡಿ, ಏಸಪ್ಪನ ನೋಡಿ. ಆಮೇಲೆ ನಮ್ಮ ಏಸಪ್ಪ ನಿಮ್ಮನ್ನು ಆಶೀರ್ವದಿಸ್ತಾನೆ. ಬೈಬಲ್ ವಾಕ್ಯ ಹೇಳ್ತಿದ್ರಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ಹೆಚ್ಚಿಸ್ತೇನೆ. ಹಾಲೆಲೂಯಾ. ಅಬ್ರಹಾಮನಿಗೆ ಹೇಳಿದ್ದು ದೇವರ ವಾಗ್ದಾನ ಅದೇನೆ. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಹೆಚ್ಚಿಸ್ತೇನೆ. ಹಾಲೆಲೂಯಾ. ಹಾಲೆಲೂಯಾ. ಹೊಸ ಬಾಳು ಸಂಗವರೇ, ಹೊಸ ಬಾಳು ಸಂಗವರೇ, ಸಂಗವರೇ.
ಬಿಟ್ಟು ಪಕ್ಕದಲ್ಲಿ ಏಸಪ್ಪ ನಿಮ್ಮನ್ನು ನೋಡ್ತಾರೆ. ಹೇಳ್ರಿ, ನಟನೆ ಬೇಡ. ಹಾಲೆಲೂಯಾ. ಏನೋ ನಟನೆ, ಇದು ನಟನೆ ಇರ್ತಾನೆ, ನಟನೆ ಇರ್ತಾನೆ. ಹಾಲೆಲೂಯಾ. ಆತನು ನೀವೀಗ ಸ್ತುತಿಸುವಾಗ ಪ್ರೇರೆ 2023ಕ್ಕೆ ಹಾಲೆಲೂಯಾ ನೀವು ಬರ್ದಿಟ್ಕೊಳ್ರಿ. ದೇವರು ಮಾತನಾಡಿದಿಷ್ಟೇ, ನಾನು ಈ ವರ್ಷದಲ್ಲಿ ನಿನ್ನ ಸಮಯದಲ್ಲಿ ಎಲ್ಲರ ಬಾಗಿಲುಗಳನ್ನು ಓಪನ್ ಮಾಡ್ತೀನಿ. ಓಪನ್ ಆದ್ರೆ ಸಾಕು, ಒಳಗಡೆ ಪ್ರವೇಶ ಮಾಡಿ ಆಡಳಿತ ನಿಮ್ಮದೇ ಯೇಸುವಿನ ನಾಮ. ಹಾಲೆಲೂಯಾ, ಹಾಲೆಲೂಯಾ, ದೇವರು ಇನ್ನೊಂದು ವಾಗ್ದಾನ ಮಾಡಿ ಏನ್ ಗೊತ್ತಾ, ಕಳೆದದ್ದನ್ನೆಲ್ಲ ಈ ವರ್ಷ ನೀನು ಹೊಂದ್ತೀಯ. ಕಳೆದದ್ದನ್ನು ಹೊಸ ವರ್ಷ ಕಾಣಿಸ್ತಾ ಇಲ್ಲ ಮಾಸ್ಟರ್. ಇದು ಎಲ್ಲ ಬೆಳಿಗ್ಗೆ ಏನಾದ್ರು ಇದೆಯಾ ಕಾಲ್ಗೆ? ಎಲ್ಲರೂ ಕಾಲ್ಗಂಟು ಕೇಳ್ಕೊಳ್ರಿ ಸ್ವಲ್ಪ. ಹಾಲೆಲೂಯಾ. ಎಲ್ಲ ನೋಡ್ರಿ, ಕಣ್ಣೀರಿಂದ ಎಲ್ಲರೂ ಕಣ್ಣೀರಿಂದ ಬಿತ್ತಿದೆನು, ಆನಂದದಿಂದ ಕೊಯ್ಯುವೆನು. ಕಣ್ಣೀರಿಂದ ಕರೆಯ ಮೇಲೆ ಕೆತ್ತಿ ಬೇಡಿನಿಂದ ಕರಗಳನ್ನು
ಹಲ್ಲೆಲೂಯಾ. ಎಲ್ಲರೂ ಈ ಹಾಡಿಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿ ಆಮೇಲೆ ಎಷ್ಟು ಜನ ಸಂತೋಷವಾಗಿ ಸ್ತುತಿ ಮಾಡ್ತೀರಾ? ಸ್ವಲ್ಪ ಸ್ಕ್ರೀನ್ ತೆಗೆದುಬಿಡಿ, ಸ್ವಲ್ಪ ಸ್ಕ್ರೀನ್ ತೆಗೆದುಬಿಡಿ. ಸಂತೋಷವಾಗಿ ಹಲ್ಲೆಲೂಯಾ. ಯಾವ ರೀತಿಯಾಗಿ? ಕರ್ತನು ಸಂತೋಷವಾಗಿ ಆಮೇಲೆ ಸೌಂಡ್ ಚೇಂಜ್ ಮಾಡ್ಬೇಕು ಈಗ. ಓಕೆ, ಹಲ್ಲೆಲೂಯಾ. ಈ ಕಡೆ ಮಾತ್ರ ಆಸ್ವಾದಿಸಿ ಸ್ವಲ್ಪ, ಇಷ್ಟಕ್ಕೆ ಮಾತ್ರ ಸ್ವಲ್ಪ. ಹಲ್ಲೆಲೂಯಾ. ಆಶೀರ್ವಾದ ಬೇಡವಾ? ಎಷ್ಟು ಜನರಿಗೆ ಬೇಕು? ಬೇಕಂದ್ರೆ ಕೈ ಇಟ್ಕೊಳ್ಳಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ಬೇಕು ಹಲ್ಲೆ ಹಲ್ಲೆ ಲೂಯಾ, ಹಲ್ಲೆ ಹಲ್ಲೆ ಲೂಯಾ. ರಕ್ಷಣೆ ಮಾಡಬೇಡಿ, ಓಕೆ. 1 2 3 ಸ್ಟಾರ್ಟ್. ಹಲ್ಲೆ ಹಲ್ಲೆ ಲೂಯಾ, ಹಲ್ಲೆ ಹಲ್ಲೆ ಲೂಯಾ, ಹಲ್ಲೆ ಹಲ್ಲೆ ಲೂಯಾ, ಹಲ್ಲೆ ಹಲ್ಲೆ ಲೂಯಾ.
ಕೃಪೆ ಸ್ವಾಮಿ ನನ್ನ ಕಾಲ ನಾನು ಕತ್ತಲೆ 2022 ಬದುಕಿದ್ರೆ ಕೃಪೆ ಹೊಸ ವರ್ಷವನ್ನು ಕೊಟ್ಟಿದ್ದೀರ ಸ್ವಾಮಿ, ಹೊಸ ದಿನವನ್ನು ಕೊಟ್ಟಿದ್ದೀರ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ನನಗೆ ಮಹಿಮೆ ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೇ, ನಿನಗೆ ಮಹಿಮೆ ಯೇಸುವೇ, ನಿನಗೆ ಮಹಿಮೆ ಯೇಸುವೇ, ನಿನಗೆ ಮಹಿಮೆ. ಹೊಸ ವರ್ಷವನ್ನು ಕೊಟ್ಟಿದ್ದಕ್ಕಾಗಿ, ಹೊಸ ವರ್ಷವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ, ನಿನಗೆ ಸ್ತೋತ್ರ. ನಾವೆಲ್ಲರೂ ಕರ್ತನ ನೋಡಿ ಆರಾಧನೆ ಮಾಡುವ, ಎಲ್ಲರೂ ಕರ್ತನ ನೋಡಿ ಆರಾಧನೆ ಮಾಡುವ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳು ಮುಚ್ಚಿ ಕರ್ತನ ನೋಡಿ ಆರಾಧನೆ ಮಾಡುವ. ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ನಡೆಸಿದ ಎಲ್ಲರೂ ಬಾಗಿಲು ತೆರೆದು ಇದುವರೆಗೂ ನನ್ನ ಕಾಲಿತು ನಿನ್ನ ಕೃಪೆ ತಾನೇ. ಇದುವರೆಗೂ ನಡೆಸಿದು, ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ್ನ ಕಾಲಿತು ನಿನ್ನ ಕೃಪೆ ತಾನೇ. ಎಲ್ಲ ಕಲಿಯುವ ಹೇಳುವ ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ದೊರೆತದ್ದು ನಿನ್ನ ಕೃಪೆ.
ಹೌದು ಪ್ರಿಯರೇ, ಇಡೀ ವರ್ಷವೆಲ್ಲ ಆತನನ್ನು ಕಾದಿದ್ದಾನೆ. ಕಳೆದ ವರ್ಷ ಅನೇಕ ಕೇಡುಗಳಲ್ಲಿ, ಅನೇಕ ಬಂಧನಗಳಲ್ಲಿ, ಅನೇಕ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನ ಕೃಪೆ ಇವತ್ತು ಕಾದಿದೆ. ದೇವರಿಗೆ ಅಪ್ಪ, ನಾನು ಉಳಿದಿರುವುದು ನಿನ್ನ ಕೃಪೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಉಳಿದಿರುವುದು ಆತನ ಕೃಪೆ ಎಂಬುದಾಗಿ. ಆತನ ಕೃಪಾ ಹೊರಗಳು ಎದ್ದು ನಿಂತು ಹೋಗುವುದಿಲ್ಲ ಎಂಬುದಾಗಿ. ಎಲ್ಲ ನಿನ್ನ ಕೃಪೆ ದೇವರೇ. ಹೃದಯದಿಂದ ಹೇಳಿ ಎಲ್ಲ ನಿನ್ನ ಕೃಪೆ ಸ್ವಾಮಿ. ಎಂತೆಂಥ ಸಮಸ್ಯೆಗಳಲ್ಲಿ ಹಾದು ಹೋಗಿದ್ದೇನೆ ಈ ವರ್ಷದಲ್ಲಿ ಸ್ವಾಮಿ. ಕಳೆದ ವರ್ಷದಲ್ಲಿ ಬರೀ ಭಯದಲ್ಲಿ ಬದುಕಿದ್ದೇನೆ ಸ್ವಾಮಿ. ನೆಮ್ಮದಿಯಾದ ಜೀವನದಲ್ಲಿ ಬದುಕಿದ್ದೇನೆ ದೇವರೇ. ಸಂತೋಷದ ಜೀವನದಲ್ಲಿ ಕಳೆದಿದ್ದೇನೆ ಸ್ವಾಮಿ. ನಿನ್ನ ಕೃಪೆಯಿಂದಲೇ ಇವತ್ತು ನಾನು ಬದುಕಿದ್ದೇನೆ ಸ್ವಾಮಿ. ನಿನ್ನ ಕೃಪೆಯಿಂದಲೇ ನಾನು ನಿಂತಿದ್ದೇನೆ. ನಿನ್ನ ಕೃಪೆಯಿಂದಲೇ ನಾನು ನಡೆಸಿದ್ದೇನೆ. ನಿನ್ನ ಕೃಪೆಯಿಂದಲೇ ನಾನು ನಡೆಸ್ತಾ ಇದ್ದೇನೆ ಸ್ವಾಮಿ. ಏಸಯ್ಯ, ನಿನಗೆ ಸ್ತೋತ್ರ. ಏಸಯ್ಯ, ನಿನಗೆ ಸ್ತೋತ್ರ. ಏಸಯ್ಯ, ನಿನಗೆ ಸ್ತೋತ್ರ. ಕಳೆದ ವರ್ಷವೆಲ್ಲ ಕಳೆದ ವರ್ಷವೆಲ್ಲ ಕಾದು, ಕಳೆದ ವರ್ಷವೆಲ್ಲ ಕಾದು, ಅದು ಹೊಸ ವರ್ಷವನ್ನು ತಂದಿದೆ. ಅದು ಹೊಸ ವರ್ಷವನ್ನು ತಂದಿದೆ. ಅದು ಹೊಸ ವರ್ಷವನ್ನು ತಂದಿದೆ. ಅದಕ್ಕಾಗಿ ನಿನಗೆ ಮಹಿಮೆ, ಅದಕ್ಕಾಗಿ ನಿನಗೆ ಮಹಿಮೆ, ಅದಕ್ಕಾಗಿ ನಿನಗೆ ಮಹಿಮೆ ದೇವರೇ. ಹಲ್ಲೆಲೂಯಾ. ಅದಕ್ಕಾಗಿ ನಿನಗೆ ಮಹಿಮೆ ದೇವರೇ. ಕಳೆದ ವರ್ಷವೆಲ್ಲ ಕಾದದೆ, ಕಳೆದ ವರ್ಷವೆಲ್ಲ ಕಾದ ದೇವರು, ಕಳೆದ ವರ್ಷವೆಲ್ಲ ಕಾದ ದೇವರು. ಎಲ್ಲರೆಲ್ಲರೂ ಎಲ್ಲ ಕಣ್ಣು ಯಾರು ಕಣ್ಣು ಅಪವಾಸಿಕರವಾದ ಸಮಯವನ್ನು ಮುಟ್ಟುಕೊಂಡು ನಡೆಸಿದ್ದಿ. ಅಪ್ಪ, ದೀಪಾವಳಿಯನ್ನು ನಮ್ಮ ಸನ್ನಿಧಿಗೆ ನಡೆಸಿದ್ದೀವಿ. ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪ್ಪ, ಕಾಲವನ್ನು ನಮ್ಮ ಸನ್ನಿಧಿಗೆ ನಡೆಸಿದ್ದೀವಿ. ಅದಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲರೂ ಒಪ್ಪಿಸಿಕೊಳ್ಳೋಣ. ಕಳೆದ ವರ್ಷದಲ್ಲಿ ನನ್ನ ಜೀವನದಲ್ಲಿ ಏನೆಲ್ಲ ಆಗಿಲ್ಲವೋ, ಕಳೆದ ವರ್ಷದಲ್ಲಿ ಯಾವ ಕಾರ್ಯಗಳ ಕುರಿತವಾಗಿತ್ತು, ಆದರೆ ಮುಂದೆ ಈ ವರ್ಷದಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಲಿ. ಅದು ಯೇಸುವಿನ ನಾಮದಲ್ಲಿ ನೆರವೇರಲಿ. ಎಲ್ಲ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿ, ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿ, ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿ, ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿ. ಕಳೆದ ದಿನದಲ್ಲಿ ಸ್ವಲ್ಪ ಅನೇಕ ಪಾಪದಲ್ಲಿದೆ ಸ್ವಾಮಿ. ಬದಲಾವಣೆ
ಚೆನ್ನಾಗಿ ಕೇಳಿಸ್ಕೊಳ್ಳಿ, ಗಮನಿಸ್ರಿ, ಗಮನಿಸ್ರಿ, ಗಮನಿಸ್ರಿ. ಇವತ್ತು ಕರ್ತನು ಒಂದು ಹೊಸ ಜೀವಿತವನ್ನು ಕೊಡಲಿಕ್ಕೆ ಬಯಸ್ತಾನೆ. ಆದರೆ ನೀವೊಂದು ಕೆಲಸವನ್ನು ಮಾಡಬೇಕು. ಇಲ್ಲಿ ಅನೇಕರು ದೇವರ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ವಿ. ಕಳೆದ ದಿನ ಬೇಕಾಬಿಟ್ಟಿಯಾಗಿ ಜೀವಿಸಿದ್ದೇವೆ. ಒಂದು ಜವಾಬ್ದಾರಿ ಇಲ್ಲ, ಒಂದು ಉತ್ತಮವಾದ ಒಂದು ಸಂಬಂಧಗಳಿಲ್ಲ, ಕುಟುಂಬಗಳ ಮಧ್ಯದಲ್ಲಿ ಕಿರಿಕಿರಿಗಳು, ಮಕ್ಕಳ ಜೀವಿತ ಸರಿ ಇಲ್ಲ, ನಾನಾ ರೀತಿಯಾದ ಕಾರ್ಯಗಳು. ಮತ್ತೆ ನಾನು ವೈಯಕ್ತಿಕವಾಗಿ ಎಡುತ್ತಾ ಇದ್ದೇನೆ, ನನ್ನಲ್ಲಿ ರಹಸ್ಯವಾದ ಪಾಪಗಳು. ಇವೆಲ್ಲವನ್ನ ನಾವು 22ರಲ್ಲೇ ನಾವು ಬಿಟ್ಬಿಡೋಣ ಪ್ರಿಯರೇ. 23ಕ್ಕೆ ಹೊಸಬರಾಗಿ ಜೀವಿಸೋಣ. ಪ್ಲೀಸ್ ಎಲ್ಲರೂ ಒಪ್ಪಿಸ್ಕೊಡೋಣ. ಈ ಒಂದು ವಿಷಯಕ್ಕಾಗಿ ಎಲ್ಲರೂ ಒಪ್ಪಿಸ್ಕೊಡೋಣ. ದಯವಿಟ್ಟು ಒಂದು ಅವಕಾಶ ಮಾಡಿ. ಇದು ಮತ್ತೆ ನಿಮ್ಗೆ ಅವಕಾಶ ಸಿಕ್ಕೋದಿಲ್ಲ. ಬೇಡ ಏಸಪ್ಪ, ನನ್ನ ಜೀವಿತ ಬದಲಾಗ್ತೇನೆ. ನಾನು 23ಕ್ಕೆ ನಾನು ಹೊಸಬರಾಗ್ತೇನೆ. 23ಕ್ಕೆ ಹೊಸದಾಗಿ ನಾನು ಜೀವಿಸ್ಬೇಕೇಸಪ್ಪ. ಈ ಜೀವಿತವನ್ನು ನಾನು ಪ್ರಾರಂಭಿಸಬೇಕು ಹೊಸದಾಗಿ. ಎಲ್ಲರೂ ಒಪ್ಪಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಜೋರಾಗಿ ಸಾಧ್ಯವಾಗುತ್ತೋ ಅಷ್ಟು ಜೋರಾಗಿ ಒಪ್ಪಿಸ್ಕೊಳ್ಳಿ. ನಿಮ್ಮನ್ನು ಯಾರು ತಡೆಯೋದಿಲ್ಲ, ನಿಮ್ಮನ್ನು ಯಾರು ತಡೆಯೋದಿಲ್ಲ. ಕರ್ತನು ಬದಲಾವಣೆಯನ್ನು ಬಯಸುವ ದೇವರಾಗಿದ್ದಾನೆ. ಕರ್ತನು ಬದಲಾವಣೆ ಬಯಸುವ ದೇವರಾಗಿದ್ದಾನೆ. ಓ ಶರಬರ ಬರ 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 ಓ ರಿಖಾರ ಬರ ಬರ ಬದಲಾವಣೆ. ಓ ರಿಖಾರ ಬರ 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 ಬದಲಾವಣೆ ಬದಲಾವಣೆ. ನಾನು ಬದಲಾವಣೆಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬದಲಾವಣೆ ಆತ್ಮನ ಒಬ್ಬೊಬ್ಬರ ಮೇಲೆ ಸುರಿಯುವಂತದ್ದಾಗಿದೆ. ಬದಲಾವಣೆಗಾಗಿ ನಾನು ಪ್ರಾರ್ಥನೆ ಮಾಡಿದಾಗ ಅದು ನೀವು ಸ್ವೀಕರಿಸಿಕೊಳ್ಳ್ರಿ. ನಿಮ್ಮೊಂದು ಹೊಸ ಚೈತನ್ಯ, ನಿಮ್ಮೊಂದು ಹೊಸ ಬಲ, ಒಂದು ಹೊಸ ಪ್ರಾರಂಭ, ಒಂದು ಹೊಸ ಹೆಜ್ಜೆ, ನೂತನವಾದ ಜೀವಿತ ಕರ್ತನು ತಾನೇ ಕೊಡುವ ದೇವರಾಗಿದ್ದಾನೆ. ಬದಲಾವಣೆ ಬದಲಾವಣೆ ದೇವರೇ, ನನ್ನ ಸಭೆ ಜನರಲ್ಲಿ ಬದಲಾವಣೆ ದೇವರೇ, ನನ್ನ ಸಭೆ ಜನರಲ್ಲಿ ಬದಲಾವಣೆ ಉಂಟು ಮಾಡಿ ಸ್ವಾಮಿ. ಓ ಶರಣ ಓ ರಿಖರ ಬರ 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 ಒಂದು ಬದಲಾವಣೆ, ಒಂದು ಬದಲಾವಣೆ. ಇಲ್ಲಿ ಕೇಳಿಕೊಳ್ಳುತ್ತಿರುವಂತ ಪ್ರತಿಯೊಬ್ಬರ ಮೇಲೂ ಒಂದು ಬದಲಾವಣೆ 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 ಬದಲಾವಣೆ. ಓ ರಿಖರ ಬರ ಬರ ಒಂದು ಬದಲಾವಣೆ. ಅನೇಕರ ಮನಸ್ಸುಗಳು ಬದಲಾಗ್ತಾ ಇದೆ. ನಾನು ನಿನ್ನ ಕರ್ತನಿಗಾಗಿ ಜೀವಿಸ್ತೇನೆ, ಇನ್ನು ನನ್ನ ಕರ್ತನಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ತಿರುವಂತ ಸಹೋದರಿ ಜೋರಾಗಿ ಒಂದು ಹಲ್ಲೆಲೂಯಾ ಹೇಳು ನೀನು. ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಗಮನಿಸ್ರಿ. ಕಳೆದ ದಿನ ಕಾದ ದೇವರು. ಹಾಲೆಲೂಯಾ. ಕಳೆದ ದಿನ ಯಾರು ನಿಮ್ಮಲ್ಲಿ ಕಾದಿದ್ದು? ದೇವರು. 22ರಲ್ಲಿ ಕಾದಿದ್ದು ಯಾರು? 21ರಲ್ಲಿ, 20ರಲ್ಲಿ, 19ರಲ್ಲಿ, 18ರಲ್ಲಿ, ಅದೇ ರೀತಿ 23ರಲ್ಲೂ ಕಾಯುವ ದೇವರು. ಹಾಲೆಲೂಯಾ. ಜೋರಾಗಿ ಕರೆಗಳು ದೇವರು
ವಾಕ್ಯ ಹೇಳ್ತದೆ, ಇಲ್ಲಿ ನಿಂತಿರುವವರೆಲ್ಲರೂ ನಮಗೆ ಆತನ ಪ್ರತಿಯೊಂದು ಅವಕಾಶಗಳನ್ನ ಮತ್ತೆ 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 ನಮಗೆ ಕೊಡುವ ದೇವರಾಗಿ ನೀವು ಬದಲಾಗುವುದಾದರೆ, ನೀವು ಬದಲಾಗಿ ಇವತ್ತು ನೀವು ನಿರ್ಧಾರ ಮಾಡುವುದಾದ್ರೆ ಮತ್ತೊಂದು ಅವಕಾಶವನ್ನು ನಮ್ಮ ಯೇಸು ಕ್ರಿಸ್ತನ ಕೊಟ್ಟಿದ್ದಾನೆ. ಆ ಅವಕಾಶದಲ್ಲಿ ನಾನು ಸಮಯನ ವ್ಯರ್ಥ ಮಾಡದೆ ದೇವರಿಗಾಗಿ ವೈರಾಗ್ಯವಾಗಿ ಹಾಲೆಲೂಯ ಪರಿಶುದ್ಧವಾದ ಜೀವಿತ, ಆತನಿಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸುವಾಗ ಖಂಡಿತವಾಗಿಯೂ ಈ 23ರಲ್ಲಿ ಹಾಲೆಲೂಯ ಎಲ್ಲ ಡೋರ್ಗಳು ಓಪನ್ ಆಗ್ತದೆ. ಹಾಲೆಲೂಯ ಎಲ್ಲ ಆಶೀರ್ವಾದ ಬಾಗಿಲುಗಳು ಓಪನ್ ಆಗ್ತದೆ. ಎಲ್ಲ ಕಟ್ಟುಗಳು ಒಡೆಯಲ್ಪಡ್ತದೆ. ಎಲ್ಲ ಮಾರ್ಗದಲ್ಲಿ ಕಟ್ಟುಗಳು ಮುರಿಯಲ್ಪಡ್ತದೆ. ನಿಮಗೆ ತೋರಿಸುವ ಎಲ್ಲ ಬಾಯಿಗಳು ಯೇಸುವಿನ ನಾಮದಲ್ಲಿ ಲಯವಾಗ್ತದೆ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಹಾಲೆಲೂಯ, ಇದೇ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಆಮೇಲೆ ಎಷ್ಟು ಜನ ರೆಡಿ? ಹಾಲೆಲೂಯ, ರೆಡಿ? ಹಿಂದೆ ಇರೋರು ದಯವಿಟ್ಟು ಯಾರು ಬಿಡ್ಬೇಡಿ. ಹಿಂದೆ ಅನ್ಕೊಂಡಿರೋನು ಬಿಡ್ಬೇಡಿ, ಹಿಂಗ ಅನ್ಕೊಂಡಿರೋನು ಬಿಡ್ಬೇಡಿ. ಹಾಲೆಲೂಯ, ಏಸಪ್ಪನ ನಾಮವನ್ನು ಮಹಿಮೆಪಡಿಸಿದೆ. ಹಾಲೆಲೂಯ, ನೋಡಿದ್ರೆ ಆ ಪಾರ್ಟಿ ಮತ್ತು ಬಾರ್ ಹಾಲೆಲೂಯ ದೇವರ ಆಲಯದಲ್ಲಿ ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆಪಡಿಸುವ. ಹಾಲೆಲೂಯ, ನಿನ್ನ ಮುಖಾಂತರ ದೇವನಾಮ ಮಹಿಮೆ ಹೋಗ್ತದಂದ್ರೆ ಅದನ್ನು ಮಾಡಬೇಕೋ ಬೇಡವೋ? ಮಾಡ್ಲಿಕ್ಕೆ ರೆಡಿಲ್ಲ? ಹಾಲೆಲೂಯ, ಕ್ಯಾಮೆರಾಮನ್ ರೆಡಿ ಆಗಿದ್ದಾರೆ ಆಲ್ರೆಡಿ, ನಾವು ರೆಡಿ ಆಗ್ಬೇಕು. ಹಾಲೆಲೂಯ, ಕರ್ತನಿಗೆ ನಮ್ಮ ರವೀಣ ಕರ್ಕ ಬನ್ನಿ. ಚಂದ್ರು ಡ್ಯಾನ್ಸ್ ಮಾಡಲು ಹ್ಯಾಪಿ
Thank you.